ಎಲ್ಲ ಒಂದು 8 ಮಾವಿನ ನೆರೆಸಿಟ್ಕೊಂಡಿನಿ. ಸ್ವಲ್ಪ ಖಾರ ಪುಡಿ, ಯಾಕಂದ್ರೆ ಹುಡುಗರಿಗೆ ಅಷ್ಟು ಖಾರ ಇಷ್ಟ ಆಗಲ್ಲ, ಅದಕ್ಕೆ ಹೌದು ಅಲ್ಲ ಅಂತ ಸ್ವಲ್ಪ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕಾಗುತ್ತೇನೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಆಮೇಲೆ ಸ್ವಲ್ಪ ಇದು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೆ. ಆಮೇಲೆ ಮೊನ್ನೆ ಬೇರೆ ಉಪ್ಪಿನಕಾಯಿಗೆ ಅಂತಂದು ಇದು ಸಾಸಿವೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಇದೊಂದು ಸ್ವಲ್ಪ ಹಾಕ್ತೇನೆ, ಮತ್ತೆ ಬೇಕಂದ್ರೆ ಹಾಕ್ತೇನೆ. ಆಮೇಲೆ ಉಪ್ಪು ಫಸ್ಟಿಗೆ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತೇನೆ, ಮತ್ತೆ ಬೇಕಂದ್ರೆ ಮತ್ತೆ ಹಾಕೋತೇನೆ ಅದು ಕಲಸಿದ ಮೇಲೆ. ಯಾಕಂದ್ರೆ ಉಪ್ಪು ಬಿಡ್ತೈತಿ, ಹುಳಿ ಬೇರೆ ಬೇರೆ ಥರ ಇರ್ತಾವೆ, ಅದಕ್ಕೆ ಅದನ್ನು ನೋಡಿಕೊಂಡು ಹಿಂಗೆ ಕಲಿಸ್ಬೇಕು. ಅಂದರೆ ಎಲ್ಲ ಕಡೆನೂ ಅದು ಚಲೋ ತಂಗಿ ಮಿಕ್ಸ್ ಆಗ್ತೈತಿ. ಆಮೇಲೆ ನೀರು ಬಿಡ್ತೈತಿ, ಹುಳಿ ಎಲ್ಲ ನೀರು ಬಿಡ್ತೈತಿ. ಉಪ್ಪು ಹುಳಿ ಸೇರಿದರೆ ಚಲೋ ನೀರು ಬಿಡ್ತೈತಿ, ಅದ ರಸ ಆದಂಗೆ ಆಗ್ತೈತಿ. ಆಮೇಲೆ ನಾವಿಲ್ಲಿ ಗೊಪ್ಪ ಹಾಕಿಲ್ಲ, ಗೊಪ್ಪ ಹಾಕಿದ್ರೆ ಸ್ವಲ್ಪ ಅವು ಗಟ್ಟಿ ಉಳಿತಾವೆ, ಇವು ಸ್ವಲ್ಪ ಮೆದು ಆಗ್ತಾವೆ. ಇನ್ಸ್ಟಂಟ್ ಇವು ಇವತ್ತು ಮಾಡಿ ನೀವು ನಾಳೆ ಆರಾಮಾಗಿ ತಿನ್ಬೋದು. ಸ್ವಲ್ಪ ಒಬ್ಬರು ಇದನ್ನು ಮತ್ತು ಒಗ್ಗರಣೆದು ಕೊಡ್ತಾರೆ, ಎಣ್ಣೆದು ಹಾಕಿ ಸ್ವಲ್ಪ ಪೆಪ್ಪರನ್ನು ಹಾಕ್ತೇನೆ, ಖಾರ ಚಲೋ ಅನಿಸ್ತೈತಿ.